ಡಿ ಕೆ ಶಿವಕುಮಾರ್ ಅವರ ಆಪ್ತರು ಹಾಗೂ ಸಾತ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಗುರುಮೂರ್ತಿ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಏನು ಕನಕಪುರದ ಬಂಡೆಯಾದಂತಹ ಶಿವಕುಮಾರ್ ಅವರು ಈಗ 18ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇದು ಅವರಿಗೆ ಯಾವ ರೀತಿಯ ಹಬ್ಬ ಅಂತ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸ್ಥಾನವನ್ನು ಸ್ವೀಕರಿಸಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಸ್ಥಾನನೂ ಸಿಗ್ಲಿಕ್ಕೆ ಅವಕಾಶ ಇದೆ ಅನ್ನೋದು ನಮ್ಮ ಪಕ್ಷದ ಸಿದ್ಧಾಂತ ಇವತ್ತು ಸತ್ಯವಾಗಿ ಆಗಿದೆ. ಎಲ್ಲರೂ ಗೊತ್ತಿರೋಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಸಿಕ್ಕಿರುವಂಥ ಎಲ್ಲ ಇಲಾಖೆಗಳನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಹೇಬರು ಇಲ್ಲಿವರೆಗೂ ನಿರ್ವಹಿಸಿರ್ತಕ್ಕಂಥ ಯಾವುದೇ ಇಲಾಖೆಗಳಲ್ಲಿ ಒಂದೇ ಒಂದು ಧರಣಿ ಕೂಡ ಆಗಿಲ್ಲ. ಅಷ್ಟರ ಮಟ್ಟಿಗೆ ಆಡಳಿತವನ್ನು ನೀಡಿದ್ದಾರೆ. ಈಗ ರಾಜ್ಯದ ಚುಕ್ಕಾಣಿ ಹಿಡಿದಿರೋದು ಮುಖ್ಯಮಂತ್ರಿ ಆಗಿರೋದು. ಇನ್ನೂ ರಾಜ್ಯಕ್ಕೆ ಈಗಾಗಲೇ ಗ್ಯಾರಂಟಿಗಳ ಮೂಲಕ ಎಲ್ರಿಗೂ ಆರ್ಥಿಕ ವಿಕೇಂದ್ರೀಕರಣ ಆಗಿದೆ. ಮನೆ ಮನೆಗೂ ಕಾಸನ್ನು ಈಗಾಗಲೇ ಗ್ಯಾರಂಟಿ ಮೂಲಕ ಕೊಡಲಾಗ್ತಾ ಇದೆ. ಒಂದು ವರ್ಷಕ್ಕೆ 60ರಿಂದ 70 ಸಾವಿರ ಅಷ್ಟು ಹಣ ಪ್ರತಿ ಕುಟುಂಬಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹೋಗ್ತಾ ಇದೆ. ಇದಕ್ಕೆ ಕಾರಣ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಇನ್ನು ಮುಂದಕ್ಕೆ ರಾಜ್ಯದಲ್ಲಿ ಒಂದು ಸಣ್ಣ ಕೋಮು ಗಲಭೆ ಆಗಲಿ, ಒಂದು ಸಣ್ಣ ಜಾತಿ ಗಲಭೆ ಆಗಲಿ ಆಗದೇ ಇರುವಂತಹ ಕಾನೂನು ಸುವ್ಯವಸ್ಥೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾರೆ ಅಂತ ಹೇಳಿ ನಮಗೆ ಚೆನ್ನಾಗೇ ಗೊತ್ತಿದೆ. ಅದು ನಡೆಯುತ್ತೆ. ಒಟ್ಟಾರೆ ಅಭಿವೃದ್ಧಿ ಪರ್ವ ಇನ್ನೂ ಹೆಚ್ಚು ಶುರುವಾಗುತ್ತೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಸಲಹೆ, ಆಶೀರ್ವಾದ ಮತ್ತು ಎಲ್ಲ ನಾಯಕರುಗಳ ಸಲಹೆ ಆಶೀರ್ವಾದದಿಂದಾಗಿ ಒಳ್ಳೆ ಸುಭದ್ರವಾದಂಥ ಆಡಳಿತ ನಮ್ಮ ಕರ್ನಾಟಕಕ್ಕೆ ಸಿಗುತ್ತೆ. ಜೊತೆಗೆ 2028ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಮತ್ತೆ ನಮ್ಮ ಸರ್ಕಾರ ಖಂಡಿತವಾಗಿಯೂ ಅಧಿಕಾರಕ್ಕೆ ಬಂದೇ ಬರುತ್ತೆ. ಈ 2 ವರ್ಷ ಕರ್ನಾಟಕಕ್ಕೆ ಗೋಲ್ಡನ್ ಡೇಸ್ ಅಂತ ಹೇಳಲಿಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಮೇಡಮ್.